ಹಲೋ ಸ್ನೇಹಿತರೆ, ಸಹಜವಾಗಿ ಮನುಷ್ಯರು ಬೇಟೆಯಾಡುವುದನ್ನು ನೋಡಿದ್ದೀರಾ? ಆದರೆ ಇಲ್ಲಿ ಒಂದು ಮನೆಯ ಮನುಷ್ಯರನ್ನು ಬೇಟೆಯಾಡುತ್ತದೆ. ಹೌದು, ಇದು ಒಂಥರ ಹಂಟೆಡ್ ಹೌಸ್ ಎನ್ನಬಹುದು. ಹಾಗಾದರೆ ಆ ಮನೆ ಯಾವುದು? ಅಲ್ಲೇ ಇರುವ ರಹಸ್ಯವೇನು? ಆ ಮನೆಯಲ್ಲಿ ಸಿಲುಕಿ ಹಾಕಿಕೊಂಡವರು ಯಾರು ಮತ್ತು ಹೇಗೆ ಅದರಿಂದ ಹೊರಗಡೆ ಬರುತ್ತಾರೆ ಎಂದು ಈ ಮೂವಿಯಲ್ಲಿ ನೋಡಬಹುದು. ಅಂದಾಗೆ ಈ ಮೂವಿಯ ಹೆಸರು ಯು ಶುಡ್ ಹ್ಯಾವ್ ಲೆಫ್ಟ್. ಇದು 2023ರಲ್ಲಿ ತೆರೆಗೊಂಡಂತ ಹಾರರ್ ಅಂಡ್ ಮಿಸ್ಟ್ರಿ ಮೂವಿ ಆಗಿದೆ. ಕತೆ ತುಂಬಾ ಇಂಟ್ರೆಸ್ಟ್ ಆಗಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕಥೆಯ ಶುರುವಿನಲ್ಲಿ ಏಲಾ ಎಂಬ ಸಣ್ಣ ಹುಡುಗಿ ರೂಮಿನಲ್ಲಿ ಮಲಗಿರುವುದನ್ನು ತೋರಿಸುತ್ತಾರೆ. ಅವಳಿಗೆ ಏನೋ ಸದ್ದು ಕೇಳಿ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾಳೆ. ಎದ್ದು ಸುತ್ತಮುತ್ತ ನೋಡುತ್ತಾಳೆ. ದೂರದಿಂದ ಏನೋ ಸದ್ದು ಕೇಳಿ ಬಂದು ಯಾರಾದರೂ ಇದ್ದೀರಾ ಎಂದು ಕೂಗುತ್ತಾಳೆ. ಆದರೆ ಏನು ತಿಳಿಯುವುದಿಲ್ಲ. ರೂಮಿನ ಬಾಗಿಲು ಓಪನ್ ಇರುವುದನ್ನು ನೋಡುತ್ತಾಳೆ. ಹಾಗೆ ಅದನ್ನು ಕ್ಲೋಸ್ ಮಾಡಬೇಕೆಂದು ಅದರ ಹತ್ತಿರ ಓಡಿ ಬಾಗಿಲನ್ನು ಹಾಕುತ್ತಾಳೆ. ಮತ್ತೆ ಮಲಗಲು ಹೋಗುವಾಗ ಪಕ್ಕದಲ್ಲಿಯೇ ಒಬ್ಬ ಮುದುಕ ಅವಳ ಕುತ್ತಿಗೆಯನ್ನು ಹಿಜುಕಿ ಮೇಲಕ್ಕೆ ಎತ್ತುತ್ತಿದ್ದಂತೆ ಅವಳ ತಂದೆಯಾದ ಥಿಯೋಡರ್ ಕಾನ್ರಾಯ್ ಒಮ್ಮೆಲೆ ನಿದ್ದೆಯಿಂದ ಎದ್ದು ಕೂರುತ್ತಾನೆ. ನೋಡುವಾಗ ಎಷ್ಟರವರೆಗೆ ಆಗಿದ್ದೆಲ್ಲ ಒಂದು ಕನಸು ಎಂದು ತಿಳಿಯುತ್ತದೆ. ಮರುದಿನ ಅವನ ಮನೆಯನ್ನು ತೋರಿಸುತ್ತಾರೆ. ಆ ಮನೆಯಲ್ಲಿ 3 ಜನ ಇರುತ್ತಾರೆ. ಥಿಯೋ, ಅವನ ಮಗಳು ಏಲಾ ಮತ್ತು ಅವನ ಹೊಸ ಹೆಂಡತಿ ಸುಜಾನಾ. ಥಿಯೋನ ಮೊದಲ ಹೆಂಡತಿ ಸತ್ತಿರುತ್ತಾಳೆ. ತುಂಬಾ ವರ್ಷದ ಬಳಿಕ ಸುಜಾನಾ ಎಂಬ ಸಣ್ಣ ವಯಸ್ಸಿನ ಹುಡುಗಿಯನ್ನು ಮದುವೆಯಾಗುತ್ತಾನೆ. ನಂತರ ಅವರಿಗೆ ಏಲಾ ಎಂಬ ಮಗು ಹುಟ್ಟುತ್ತಾಳೆ. ಸುಜಾನಾ ಒಬ್ಬಳು ಸಿನಿಮಾ ನಟಿ ಆಗಿರುವುದರಿಂದ ಶೂಟಿಂಗ್ ಎಂದು ಹೋಗಿರುತ್ತಾಳೆ. ಅವಳನ್ನು ಹುಡುಕಿಕೊಂಡು ಥಿಯೋ ಅವಳ ಶೂಟಿಂಗ್ ಸ್ಪಾಟ್ ಹತ್ತಿರ ಬರುತ್ತಾನೆ. ಆದರೆ ಅಲ್ಲಿರುವ ಸೆಕ್ಯೂರಿಟಿ ಗಾರ್ಡ್ ಅವನನ್ನು ಒಳಗೆ ಬಿಡುವುದಿಲ್ಲ. ಅವನು ಸುಜಾನಾ ನನ್ನ ಹೆಂಡತಿ, ಅವಳನ್ನು ನೋಡಬೇಕು ಎನ್ನುತ್ತಾನೆ. ಆದರೂ ಗಾರ್ಡ್ ಅವನನ್ನು ಒಳಗೆ ಬಿಡುವುದಿಲ್ಲ. ಏಕೆಂದರೆ ಅವಳು ಮಾಡುತ್ತಿರೋ ಶೂಟಿಂಗ್ ನೀಲಿ ಚಿತ್ರವಾಗಿರುತ್ತದೆ. ಶೂಟಿಂಗ್ ಮುಗಿಯುತ್ತದೆ. ಅವಳು ಹೊರಗೆ ಬಂದು ಥಿಯೋ ಹತ್ತಿರ ನಿಮ್ಮನ್ನು ಒಳಗಡೆ ಬಿಡದಿದ್ದಕ್ಕೆ ಸಾರಿ ಎನ್ನುತ್ತಾಳೆ. ಇದರಿಂದ ಬೇಸರಗೊಂಡಿದ್ದ ಥಿಯೋ ಎಲ್ಲಾದರೂ ದೂರ ತಿರುಗಾಟಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಹಾಗಾಗಿ ಆನ್ಲೈನ್ ನಲ್ಲಿ ಒಂದು ದೊಡ್ಡದಾದ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಮರುದಿನ ಥಿಯೋ, ಏಲಾ ಮತ್ತು ಸುಜಾನಾ ಕಾರಿನಲ್ಲಿ ಅಲ್ಲಿಗೆ ತೆರಳುತ್ತಿರುತ್ತಾರೆ. ಥಿಯೋ ಮತ್ತು ಸುಜಾನಾ ಮಾತನಾಡುತ್ತಿರುವಾಗ ಅವರ ಕಾರಿನ ಎದುರು ಮತ್ತೊಂದು ಕಾರು ತಗಲುವಷ್ಟರಲ್ಲಿ ಏಲಾ ಕೂಗುತ್ತಾಳೆ. ಆ ಸಮಯದಲ್ಲಿ ಸುಜಾನಾ ಕಾರಿನ ಸ್ಟೇರಿಂಗ್ ಅನ್ನು ಹೇಗೋ ಸೈಡ್ಗೆ ತಿರುಗಿಸಿ ಅಪಘಾತದಿಂದ ತಪ್ಪಿಸುತ್ತಾಳೆ. ಕೊನೆಗೂ ಆ ರೆಂಟ್ ಹೌಸ್ಗೆ ಬರುತ್ತಾರೆ. ಆ ಮನೆಯನ್ನು ನೋಡಿದ ಕೂಡಲೇ ಎಲ್ಲರೂ ತುಂಬಾ ಖುಷಿ ಪಡುತ್ತಾರೆ. ಏಕೆಂದರೆ ಆ ಮನೆ ತುಂಬಾ ದೊಡ್ಡದಾಗಿದ್ದು ನೋಡಲು ತುಂಬಾ ಸುಂದರವಾಗಿರುತ್ತದೆ. ಒಳಗಡೆ ನೋಡಿದರೆ ಎಲ್ಲ ವಸ್ತುಗಳು ತುಂಬಿರುತ್ತದೆ. ದೊಡ್ಡದಾದ ಕೋಣೆಗಳು ಇರುತ್ತದೆ. ಆದರೆ ನೆಟ್ವರ್ಕ್ ಮಾತ್ರ ಸಿಗುತ್ತಿರುವುದಿಲ್ಲ. ಆ ರಾತ್ರಿ ಏಲಾ ರೂಮಿನಲ್ಲಿ ಒಬ್ಬಳೆ ಆಡುತ್ತಿರುತ್ತಾಳೆ. ಅವಳಿಗೆ ಒಂದು ವ್ಯಕ್ತಿಯ ನೆರಳು ತೋರುತ್ತದೆ. ಆ ಸಮಯದಲ್ಲಿ ಥಿಯೋ ಅವಳ ರೂಮಿಗೆ ಬರುತ್ತಾನೆ. ಬಂದು ತುಂಬಾ ರಾತ್ರಿಯಾಗಿದೆ, ಆಟವಾಡಿದ್ದು ಸಾಕು, ಮಲಗು ಎಂದು ಅವಳನ್ನು ಮಲಗಿಸಿ ತೆರಳುತ್ತಾನೆ. ಏಲಾ ಹೆದರಿದ್ದ ಕಾರಣ ಬೆಡ್ ಶೀಟ್ ಅನ್ನು ಮುಖದ ಮೇಲೆ ಎಳೆದುಕೊಂಡು ಮಲಗುತ್ತಾಳೆ. ಆ ಸಮಯದಲ್ಲಿ ಯಾರೋ ತೆರಳಿದ ಹಾಗೆ ನೆರಳು ತೋರುತ್ತದೆ. ಥಿಯೋ, ಸುಜಾನಾ ಸೇರಿ ಸಿನಿಮಾವನ್ನು ನೋಡಲು ನಿರ್ಧರಿಸುತ್ತಾರೆ. ಹಾಗಾಗಿ ಎಲ್ಲ ರೂಮಿನ ಲೈಟ್ ಅನ್ನು ಆಫ್ ಮಾಡಲು ಥಿಯೋ ತೆರಳುತ್ತಾನೆ. ಥಿಯೋ ಒಂದು ಕೋಣೆಯ ಲೈಟ್ ಆಫ್ ಮಾಡುತ್ತಿದ್ದಂತೆ ಇನ್ನೊಂದು ಕೋಣೆಯ ಲೈಟ್ ಆನ್ ಆಗಿರುತ್ತದೆ. ಆ ಕೋಣೆಯ ಲೈಟ್ ಆಫ್ ಮಾಡುತ್ತಿದ್ದಂತೆ ಮತ್ತೊಂದು ಕೋಣೆಯ ಲೈಟ್ ಆನ್ ಆಗಿರುತ್ತದೆ. ಹೀಗೆ ಒಂದರ ಮೇಲೆ ಒಂದು ಕೋಣೆಗಳು ಸಿಗುತ್ತಾ ಹೋಗುತ್ತದೆ. ಹೇಗೋ ಎಲ್ಲವನ್ನು ಆಫ್ ಮಾಡಿ ಸುಜಾನಾ ಹತ್ತಿರ ಬರುತ್ತಾನೆ. ಆದರೆ ಸುಜಾನಾ ಮಲಗಿರುತ್ತಾಳೆ. ಅದಕ್ಕೆ ಅವನು, ಯಾಕೆ ನೀನು ಬೇಗ ಮಲಗಿದ್ದಿ, ನಾನು ಲೈಟ್ ಆಫ್ ಮಾಡಲಿಕ್ಕೆ ಹೋಗಿದ್ದು ಅಷ್ಟೇ ಎಂದು ಹೇಳಿ ಅವನು ಮಲಗಲು ತೆರಳುತ್ತಾನೆ. ಆ ಸಮಯದಲ್ಲಿ ಟೈಮ್ ನೋಡಿದಾಗ 3:12 ಇದರಿಂದ ತಿಳಿಯುತ್ತದೆ ಅವನು ರೂಮಿನ ಲೈಟ್ ಆಫ್ ಮಾಡಿ ಬರುವಾಗ ಬರೋಬ್ಬರಿ 5 ಗಂಟೆ ಕಳೆದು ಹೋಗಿದೆ ಎಂದು. ಮರುದಿನ ಸುಜಾನಾ ಥಿಯೋಗೆ ಒಂದು ಪತ್ರದಲ್ಲಿ ಏಲಾಗೆ ತಿರುಗಾಡಿಸಲು ಹೊರಗಡೆ ಕರೆದುಕೊಂಡು ಹೋಗಿದ್ದೀನಿ ಎಂದು ಬರೆದಿರುತ್ತಾಳೆ. ಥಿಯೋ ಒಂದು ರೂಮಿನಲ್ಲಿ ಕೂತು ಪುಸ್ತಕದಲ್ಲಿ ಏನು ಬರೆಯುತ್ತಿರುತ್ತಾನೆ. ಇನ್ನೊಂದು ಕಡೆ ತಿರುಗಾಟಕ್ಕೆ ಹೋಗಿದ್ದ ಏಲಾ ಅವಳ ಅಮ್ಮನ ಬಳಿ, ನನ್ನ ಅಪ್ಪನಿಗೆ ಏಕೆ ತುಂಬಾ ವಯಸ್ಸಾಗಿದೆ, ಅವರ ಮೊದಲನೇ ಹೆಂಡತಿಯ ಜೊತೆ ಏನು ನಡೆದಿದೆ ಎಂದು ಕೇಳುತ್ತಾಳೆ. ಅದಕ್ಕೆ ಸುಜಾನಾ ಏಲಾ ಹತ್ತಿರ ಹಿಂದೆ ನಡೆದ ಘಟನೆಯನ್ನು ಹೇಳುತ್ತಾಳೆ. ಅವರ ಮೊದಲನೇ ಹೆಂಡತಿ ಸ್ನಾನ ಮಾಡಲು ಬಾತ್ ಟಬ್ ಗೆ ಹೋಗಿದ್ದರು. ಅಲ್ಲಿ ಅವರು ಸಾಯುತ್ತಾರೆ. ಇದರಿಂದ ಎಲ್ಲರಿಗೂ ನಿಮ್ಮ ಅಪ್ಪನೇ ಕೊಲೆ ಮಾಡಿದ್ದಾರೆ ಅಂದುಕೊಳ್ಳುತ್ತಾರೆ. ಆದರೆ ನಿಮ್ಮ ಅಪ್ಪ ಏನು ಮಾಡಲಿಲ್ಲ, ಅವರು ಒಳ್ಳೆ ವ್ಯಕ್ತಿ, ಹಾಗಾಗಿ ನಾನು ಅವರನ್ನು ಮದುವೆಯಾದೆ ಎಂದು ಹೇಳುತ್ತಾಳೆ. ಇನ್ನೊಂದು ಕಡೆ ಥಿಯೋ ಏನು ಬರೆಯುತ್ತಿರುವಾಗ ಅವನ ಪೆನ್ ಇಂಕ್ ಖಾಲಿಯಾಗುತ್ತದೆ. ಹಾಗಾಗಿ ಥಿಯೋ ಕಾರಿನಲ್ಲಿ ಮಾರ್ಕೆಟ್ ಗೆ ತೆರಳುತ್ತಾನೆ. ಅಲ್ಲಿ ಅವನು ಹಾಲು, ಮೊಟ್ಟೆ, ಬನ್, ಬಾಳೆಹಣ್ಣು ಹೀಗೆ ಕೆಲವೊಂದನ್ನು ತೆಗೆದುಕೊಳ್ಳುತ್ತಾನೆ. ಹಣ ನೀಡಿದಾಗ ಚಿಲ್ಲರೆ ಇಲ್ಲದ ಕಾರಣ ಅವನಿಗೆ ತ್ರಿಕೋನವನ್ನು ನೀಡುತ್ತಾನೆ. ಹಾಗೆ ರೈಟ್ ಆಂಗಲ್ ನಿಂದ ಇದನ್ನು ಟ್ರೈ ಮಾಡು ಎಂದು ಹೇಳುತ್ತಾನೆ. ಥಿಯೋಗೆ ಏನು ಅರ್ಥ ಆಗದ ಕಾರಣ ಎಲ್ಲವನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ. ಸುಜಾನಾ ಮತ್ತು
ಏಲಾ ಮೊದಲೇ ಬಂದಿರುತ್ತಾರೆ. ಏಲಾ ತಿಯೋ ಹತ್ತಿರ ಸಾರಿ ಅಪ್ಪ, ನಿಮ್ಮ ಜೀವನದಲ್ಲಿ ಹೀಗೆ ಆಗಿದ್ದಕ್ಕೆ ಎಂದು ಹೇಳುತ್ತಾಳೆ. ಆವಾಗ ಸುಜಾನಾ ನಾನು ಅವಳ ಹತ್ತಿರ ನಿಮ್ಮ ಜೊತೆ ಹಿಂದೆ ನಡೆದ ಘಟನೆಯನ್ನು ಹೇಳಿದ್ದೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ತಿಯೋ ನೀನು ಯಾಕೆ ಹೇಳಿದ್ದು? ಅವಳಿಗೆ 8 ವರ್ಷ ಕಳೆದ ನಂತರ ಎಲ್ಲ ವಿಷಯವನ್ನು ನಾನೇ ಹೇಳುತ್ತಿದ್ದೆ ಅಂದಿದ್ದೆ ಅಲ್ಲ, ಯಾಕೆ ಹೇಳಿದ್ದು ಎಂದು ಕೇಳುತ್ತಾನೆ. ಅದಕ್ಕೆ ಸುಜಾನಾ ಅವಳು ಅಚಾನಕ್ ನನ್ನ ಹತ್ತಿರ ಕೇಳಿದಳು, ಅದಕ್ಕಾಗಿ ನಾನು ಹೇಳಿದೆ ಎಂದು ಜಗಳವಾಡುತ್ತಾರೆ. ಹೀಗೆ ರಾತ್ರಿ ಆಗುತ್ತದೆ. ಎಲ್ಲರೂ ಊಟಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕೂತಿರುತ್ತಾರೆ. ಆ ಸಮಯದಲ್ಲಿ ಏಲಾ ನೋಡಿ ಪಾಪ ಟೆನ್ಷನ್ ಮಾಡಬೇಡಿ ಎಂದು ಅವನ ಕೈ ಮೇಲೆ ಕೈ ಇಟ್ಟು ಸಮಾಧಾನಿಸುತ್ತಾಳೆ. ಇದರಿಂದ ತಿಯೋ ಮನಸ್ಸು ಸರಿಯಾಗುತ್ತದೆ. ಸುಜಾನಗೆ ಸಾರಿ ಕೇಳುವ ಅಂದುಕೊಳ್ಳುತ್ತಾನೆ. ಆ ಸಮಯದಲ್ಲಿ ಅವಳ ಮೊಬೈಲ್ಗೆ ಏನೋ ಮೆಸೇಜ್ ಬರುತ್ತದೆ. ಅದನ್ನು ಅವಳು ನೋಡಿ ಸ್ಥಾನಕ್ಕೆ ತಳ್ಳುತ್ತಾಳೆ. ತಿಯೋಗೆ ಅವಳ ಮೇಲೆ ಅನುಮಾನ ಮೂಡುತ್ತದೆ. ಅದಕ್ಕಾಗಿ ಅವಳ ಮೊಬೈಲ್, ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ಅನ್ನು ಪೂರ್ತಿಯಾಗಿ ಚೆಕ್ ಮಾಡುತ್ತಾನೆ. ಆದರೆ ಅವನಿಗೆ ಅದರಲ್ಲಿ ಏನು ಸಿಗುವುದಿಲ್ಲ. ಇದರಿಂದ ತುಂಬಾ ಸಮಾಧಾನಗೊಳ್ಳುತ್ತಾನೆ. ಸುಜಾನ ಸ್ನಾನ ಮುಗಿಸಿ ಬರುತ್ತಿದ್ದಂತೆ ತಿಯೋ ಅವಳ ಹತ್ತಿರ ಕ್ಷಮೆ ಕೇಳುತ್ತಾನೆ. ನಂತರ ಇಬ್ಬರು ಮಲಗುತ್ತಾರೆ. ಆದರೆ ತಿಯೋಗೆ ನಿದ್ರೆಯೇ ಬರುವುದಿಲ್ಲ. ಹಾಗಾಗಿ ರೂಮಿನಲ್ಲಿ ಕೂತು ಏನೋ ಪುಸ್ತಕದಲ್ಲಿ ಬರೆಯುತ್ತಿರುತ್ತಾನೆ. ಆ ಸಮಯದಲ್ಲಿ ನೀವು ನೋಡಬಹುದು, ಎದುರಿದ್ದ ಕನ್ನಡಿಯಲ್ಲಿ ಅವನ ಮುಖದ ವರ್ತನೆ ಬದಲಾಗಿರುತ್ತದೆ. ಇದರಿಂದ ತಿಳಿಯುತ್ತದೆ ಆ ಮನೆಯಲ್ಲಿ ಮನುಷ್ಯನ ರೂಪದಲ್ಲಿ ಬೇರೆ ಯಾವುದು ಆತ್ಮ ಇದೆ ಎಂದು. ತಿಯೋ ಲೈಟ್ ಆಫ್ ಮಾಡಲು ಮತ್ತೆ ತೆರಳುತ್ತಾನೆ. ಆದರೆ ಈ ಬಾರಿ ಅವನಿಗೆ ಕೋಣೆಗಳು ಮೊದಲಿನ ಹಾಗೆ ಇರುವುದಿಲ್ಲ, ಎಲ್ಲ ಬದಲಾಗಿರುತ್ತದೆ. ಹಾಗೆ ಕೆಳಗಡೆ ಮೆಟ್ಟಿಲುಗಳಿರುವ ಒಂದು ಸ್ಥಳ ತೋರುತ್ತದೆ. ತಿಯೋ ಆ ಮೆಟ್ಟಿಲುಗಳಿಂದ ಕೆಳಗಡೆ ಬರುತ್ತಾನೆ. ಅಲ್ಲಿ ಅವನಿಗೆ ಫೋಟೋಗಳು ಬಿದ್ದಿರುವುದು ಸಿಗುತ್ತದೆ. ಅದರಲ್ಲಿ ಅವನು ಮತ್ತು ಅವಳ ಮಗಳು ಏಲಾ ಮಲಗಿರುವ ಫೋಟೋ ಇರುತ್ತದೆ. ಹೀಗೆ ಮುಂದೆ ಹೋಗುತ್ತಿದ್ದಂತೆ ಏಲಾ ಆಟವಾಡುತ್ತಿರುವ ಗೊಂಬೆ ಸಿಗುತ್ತದೆ. ಅದರ ಪಕ್ಕದಲ್ಲಿ ಏಲಾ ನೀರಿನಲ್ಲಿ ಮುಳುಗಿ ಸತ್ತಿರುವ ಸ್ಥಿತಿಯಲ್ಲಿ ಸಿಗುತ್ತಾಳೆ. ಇದರಿಂದ ತುಂಬಾ ಸಂಕಟ ಪಡುತ್ತಾನೆ. ಹಾಗೆ ಇದು ಕನಸಿರಬಹುದು, ಹೀಗೆ ಆಗಲಿಕ್ಕೆ ಸಾಧ್ಯವಿಲ್ಲ ಎಂದು ತಿಳಿದು ಅಲ್ಲೇ ಇದ್ದ ಬಾಟಲ್ ಪೀಸ್ ನಿಂದ ಕೈಗೆ ಕೊಯ್ದುಕೊಂಡು ಕುತ್ತಿಗೆಗೆ ಚುಚ್ಚುತ್ತಿದ್ದಂತೆ ಮಲಗಿದ್ದ ತಿಯೋ ಎಚ್ಚರಗೊಳ್ಳುತ್ತಾನೆ. ಅವನು ಎಂದುಕೊಂಡ ಹಾಗೆ ಅದು ಕನಸೇ ಆಗಿರುತ್ತದೆ. ಅಲ್ಲೇ ಇದ್ದ ಸುಜಾನಾ ಏನಾಯಿತು ಎಂದು ಕೇಳುತ್ತಾಳೆ. ಅದಕ್ಕೆ ಅವನು ನನಗೆ ನಿದ್ರೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುತ್ತಿದೆ, ಮತ್ತೆ ಈ ಮನೆಯಲ್ಲಿ ಏನೋ ಆಗುತ್ತಿದೆ ಎಂದು ಹೇಳುತ್ತಾನೆ. ಹಾಗಾಗಿ ಇಬ್ಬರು ಸೇರಿ ವಾಷಿಂಗ್ ರೂಮ್ ನ ಕಡೆ ಬರುತ್ತಾರೆ. ಅಲ್ಲಿ ಅಂಟಿಸಿರುವ ಫೋಟೋ ನೋಡುತ್ತಾರೆ. ತಿಯೋ ಇದು ನಾನು ನಡೆದುಕೊಂಡು ಹೋಗುವಾಗ ತೆಗೆದ ಫೋಟೋ, ಈ ಫೋಟೋ ತೆಗೆದದ್ದು ನೀನಾ ಕೇಳುತ್ತಾನೆ. ಸುಜಾನಾ ನಾನು ತೆಗೆದಿಲ್ಲ ಎನ್ನುತ್ತಾಳೆ. ಹಾಗಾದರೆ ಆ ಫೋಟೋ ಯಾರು ತೆಗೆದಿರಬಹುದು ಎಂದು ಆತಂಕಗೊಳ್ಳುತ್ತಾರೆ. ಅಲ್ಲಿ ನಡೆಯುತ್ತಿರುವ ಸಮಸ್ಯೆಯನ್ನು ಅರಿತುಕೊಂಡು ಇಬ್ಬರು ಆ ಮನೆಯಿಂದ ಹೊರಡಲು ಸಿದ್ಧರಾಗುತ್ತಾರೆ. ಸುಜಾನ ಬಟ್ಟೆಯನ್ನು ಬ್ಯಾಗ್ ನಲ್ಲಿ ಪ್ಯಾಕ್ ಮಾಡಲು ಶುರು ಮಾಡುತ್ತಾಳೆ. ಅಲ್ಲೇ ಇದ್ದ ಏಲಾ ಸುಜಾನ ಹತ್ತಿರ ನನ್ನ ಒಟ್ಟಿಗೆ ಸ್ವಲ್ಪ ಹೊತ್ತು ಆಡಲು ಬಾ ಎಂದು ಹಠ ಮಾಡುತ್ತಾಳೆ. ಹಾಗಾಗಿ ಇಬ್ಬರು ಆಟವಾಡಲು ಹೊರಗಡೆ ಹೋಗುತ್ತಾರೆ. ಆ ಸಮಯದಲ್ಲಿ ತಿಯೋಗೆ ಸುಜಾನಳ ಇನ್ನೊಂದು ಮೊಬೈಲ್ ಸಿಗುತ್ತದೆ. ಆ ಮೊಬೈಲ್ ನಲ್ಲಿ ಅವಳ ಪರ್ಸನಲ್ ಮೆಸೇಜ್ ಬರುತ್ತಿರುವುದನ್ನು ನೋಡುತ್ತಾನೆ. ಇದರಿಂದ ತುಂಬಾ ಕೋಪಗೊಳ್ಳುತ್ತಾನೆ. ಅವಳ ಹತ್ತಿರ ಬಂದು ನಿನ್ನ ಬಳಿ 2 ಫೋನ್ಗಳಿವೆ, ಏಕೆ ನನ್ನ ಹತ್ತಿರ ಹೇಳಲಿಲ್ಲ? ನೀನು ಬೇರೆಯವನ ಒಟ್ಟಿಗೆ ಸಂಬಂಧ ಇಟ್ಟುಕೊಂಡಿದ್ದೀಯಾ ಎಂದು ಕೇಳುತ್ತಾನೆ. ಅದಕ್ಕೆ ಅವಳು ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ, ನಾನು ನಿಮ್ಮನ್ನು ಬಿಟ್ಟು ಬೇರೆಯವರ ಹತ್ತಿರ ಸಂಬಂಧವಿಟ್ಟುಕೊಂಡಿಲ್ಲ ಎನ್ನುತ್ತಾಳೆ. ಆದರೆ ಕೋಪಗೊಂಡಿದ್ದ ತಿಯೋ ನೀನು ಒಂದು ದಿನ ಇಲ್ಲಿಂದ ಹೊರಟು ಬಿಡು, ಒಂದು ರಾತ್ರಿ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಬಿಡು ಎನ್ನುತ್ತಾನೆ. ಇದರಿಂದ ಬೇಸರಗೊಂಡ ಸುಜಾನಾ ಅಲ್ಲಿಂದ ಕಾರಿನಲ್ಲಿ ಹೊರಡುತ್ತಾಳೆ. ತಿಯೋ ಏಲಾನನ್ನು ಎತ್ತಿಕೊಂಡು ಒಳಗಡೆ ಬರುತ್ತಾನೆ. ಏಲಾಗೆ ತಿನ್ನುವುದಕ್ಕೆ ಬ್ರೆಡ್ ಜಾಮ್ ಮಾಡುತ್ತಾನೆ. ಆದರೆ ಅವಳಿಗೆ ಅದು ಇಷ್ಟವಾಗದೆ ನನಗೆ ಅದು ಬೇಡ ಎಂದು ಹೇಳುತ್ತಾಳೆ. ಏಲಾ ಆಟವಾಡುತ್ತಿರುವಾಗ ಅವಳ ಕೈ ತಾಗಿ ನೀರಿದ್ದ ಗ್ಲಾಸ್ ಕೆಳಗೆ ಬೀಳುತ್ತದೆ. ಬಿದ್ದಿದ್ದ ನೀರನ್ನು ತಿಯೋ ಗಮನಿಸಿದಾಗ ನೀರು 2 ಭಾಗಗಳಾಗಿ ನಿಲ್ಲುತ್ತದೆ. ಇದರಿಂದ ಆಶ್ಚರ್ಯಗೊಂಡ ತಿಯೋ ಅಂಗಡಿಯವನು ನೀಡಿದ್ದ ರೈಟ್ ಆಂಗಲ್ ನಿಂದ ನೆಲವನ್ನು ಪರಿಶೀಲಿಸುತ್ತಾನೆ. ಆದರೆ ನೆಲ ಮತ್ತು ಗೋಡೆಗಳು ಯಾವುದು ನೇರವಾಗಿ ಇರುವುದಿಲ್ಲ, ಎಲ್ಲವೂ ಏರುಪೇರು ಆಗಿರುತ್ತದೆ. ಅನುಮಾನಗೊಂಡ ತಿಯೋ ಅಳತೆ ಮಾಡುವ ಟೇಪ್ ಅನ್ನು ತರುತ್ತಾನೆ ಮತ್ತು ಏಲನ ಸಹಾಯ ಪಡೆದು ಒಳಗಿನ ಗೋಡೆಗಳ ಮಧ್ಯೆ ಇರುವ ಅಂತರ ನೋಡುತ್ತಾನೆ. ಅದು 26 ಫೀಟ್ ಅಂತರ ಇರುತ್ತದೆ. ಹಾಗೆ ಹೊರಗಡೆ ಬಂದು ನೋಡಿದಾಗ ಅದರ ಅಂತರ 21 ಫೀಟ್ ಆಗಿರುತ್ತದೆ. ಇದನ್ನು ನೋಡಿದ ತಿಯೋ ಆತಂಕಗೊಳ್ಳುತ್ತಾನೆ. ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯ ಪಡುತ್ತಾನೆ. ಆ ಸಮಯದಲ್ಲಿ ಏಲಾಗೆ ಚಳಿಯಾಗುವುದರಿಂದ ಕೋಟ್ ಅನ್ನು ಹಾಕಿಕೊಳ್ಳಲು ಒಳಗೆ ತೆರಳುತ್ತಾಳೆ. ಕೋಟ್ ಅನ್ನು ಧರಿಸಿ ಬಾಗಿಲನ್ನು ತೆಗೆದು ಹೊರಗೆ ಬರಲು ನೋಡುತ್ತಾಳೆ. ಆದರೆ ಅವಳು ಹೊರಗೆ ಬರುವುದಿಲ್ಲ. ಏಲಾ ಹೊರಗಡೆ ಬರದಿದ್ದನ್ನು ನೋಡಿ ತಿಯೋ ಒಳಗಡೆ ಬಂದು ಹುಡುಕಾಡಲು ಶುರು ಮಾಡುತ್ತಾನೆ. ಆದರೆ ಯಾವ ಕೋಣೆಯಲ್ಲಿಯೂ ಹುಡುಕಿದರೂ ಏಲಾ ಸಿಗುವುದಿಲ್ಲ. ಇದರಿಂದ ತುಂಬಾ ಆತಂಕಗೊಳ್ಳುತ್ತಾನೆ. ಇನ್ನೊಂದು ಕಡೆ ಏಲಾ ಕತ್ತಲೆಯಲ್ಲಿ ಅಪ್ಪ ಅಪ್ಪ ಎಂದು ಕೂಗುತ್ತಾ ಹೋಗುತ್ತಿರುವುದನ್ನು ತೋರಿಸುತ್ತಾರೆ. ಅವಳು ಹೋಗುತ್ತಿರುವಾಗ ಒಂದು ಕತ್ತಲ ಕೋಣೆಯಲ್ಲಿ ಯಾರೋ ಕೂಗಿದ ಸದ್ದು ಕೇಳಿ ಬರುತ್ತದೆ. ಇದನ್ನು ಆಲಿಸಿದ ಏಲಾ ಆ ರೂಮಿನ ಒಳಗಡೆ ಹೋಗುತ್ತಾಳೆ. ಅಲ್ಲಿ ಒಂದು ಬಾತ್ ಟಬ್ ನಲ್ಲಿ ಯಾರೋ ಹೆಂಗಸು ಮುಳುಗಿರುವುದು ತೋರುತ್ತದೆ. ಆ ಸಮಯದಲ್ಲಿ ಹಿಂದಿನಿಂದ ಒಬ್ಬ ಅಂಕಲ್ ಬಂದು ಅವಳ ಹತ್ತಿರ ನೀನು ಎಷ್ಟು ಚೆನ್ನಾಗಿದ್ದೀಯಾ, ನಿಮ್ಮ ಅಪ್ಪ ಎಷ್ಟು ಲಕ್ಕಿ, ನೀನು ಯಾವಾಗಲೂ ಅವರ ಒಟ್ಟಿಗೆ ಇರಲು
ಇರಲು ಬಯಸುತ್ತೀಯಲ್ಲ ಎಂದು ಕೇಳುತ್ತಾನೆ. ಇದರಿಂದ ಹೆದರಿಕೊಂಡ ಏಲ ಅಲ್ಲಿಂದ ಕೂಗುತ್ತಾ ಓಡಿ ಹೋಗುತ್ತಾಳೆ. ಏಲಳ ಕೂಗನ್ನು ಆಲಿಸಿದ ತೀಯೋ ಅಲ್ಲಿರುವ ಕೋಣೆಯ ಬಾಗಿಲನ್ನು ಒಡೆದು ಒಳಗೆ ಬರುತ್ತಾನೆ. ನೋಡುವಾಗ ಏಲ ಮೆಟ್ಟಿಲ ಮೇಲೆ ಕೂತು ಅಳುತ್ತಾ ಇರುತ್ತಾಳೆ. ತೀಯೋ ಅವಳನ್ನು ತಬ್ಬಿಕೊಂಡು ಸಮಾಧಾನ ಪಡಿಸುತ್ತಾನೆ. ಎಚ್ಚೆತ್ತುಕೊಂಡ ತೀಯೋ ಒಂದು ಗಳಿಗೆನೂ ಅಲ್ಲಿ ಇರಲು ಇಷ್ಟಪಡುವುದಿಲ್ಲ. ಹಾಗಾಗಿ ಎಲ್ಲರಿಗೂ ಕಾಲ್ ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಯಾರಿಗೂ ಕಾಲ್ ತಗಲುವುದಿಲ್ಲ. ಸುಜಾನಾಗೆ ಒಂದು ವಾಯ್ಸ್ ಮೆಸೇಜ್ ಕೂಡ ಗಳಿಸುತ್ತಾನೆ, ಆದಷ್ಟು ಬೇಗ ಇಲ್ಲಿಗೆ ಬಾ ಎಂದು. ಹಾಗೆ ಅಲ್ಲಿರುವ ಮಾರ್ಕೆಟ್ ಅವನಿಗೆ ಕಾಲ್ ಮಾಡುತ್ತಾನೆ. ಅವನು ಕಾಲ್ ರಿಸೀವ್ ಮಾಡುತ್ತಿದ್ದಂತೆ ಅವನ ಹತ್ತಿರ ನನಗೆ ಒಂದು ಟ್ಯಾಕ್ಸಿ ಬೇಕು, ಅದನ್ನು ಕಳುಹಿಸಿ ಕೊಡಿ ಎಂದು ಕೇಳುತ್ತಾನೆ. ಆದರೆ ಅವನು ಹೇಳುತ್ತಾನೆ, ಆ ಮನೆಗೆ ಹೋದವರು ಯಾರು ಪುನಃ ಮರಳಿ ಬಂದಿದ್ದು ಇಲ್ಲ, ನಿನ್ನ ಸಮಸ್ಯೆಯನ್ನು ನೀನೇ ಸರಿಪಡಿಸಿಕೋ ಎಂದು ಕಾಲ್ ಕಟ್ ಮಾಡುತ್ತಾನೆ. ಇದರಿಂದ ಹೆದರಿಕೊಂಡ ತೀಯೋ ಏಲನನ್ನು ಕರೆದುಕೊಂಡು ಹೊರಗಡೆ ಸಹಾಯ ಹುಡುಕಿಕೊಂಡು ಹೊರಡುತ್ತಾನೆ. ಹೊರಗಡೆ ಬರುತ್ತಿದ್ದಂತೆ ಏಲ ಹಿಂತಿರುಗಿ ನೋಡಿದಾಗ ಆ ಮನೆಯಲ್ಲಿ ಯಾರೋ ಇದ್ದ ಹಾಗೆ ಭಾಸವಾಗುತ್ತದೆ. ಇದನ್ನು ತಂದೆ ತೀಯೋನ ಬಳಿ ಹೇಳುತ್ತಾಳೆ. ಇದನ್ನು ನೋಡಿದ ತೀಯೋ ಗಾಬರಿಗೊಳ್ಳುತ್ತಾನೆ. ಏಲನನ್ನು ಎತ್ತಿಕೊಂಡು ಅವರು ಬಂದಿದ್ದ ರಸ್ತೆಯ ಮುಖಾಂತರ ತೆರಳುತ್ತಾರೆ. ಹೀಗೆ ತುಂಬಾ ಸಮಯದವರೆಗೆ ನಡೆಯುತ್ತಾರೆ. ಆದರೆ ಯಾವ ಮನೆಯೂ ಸಿಗುವುದಿಲ್ಲ. ಕೊನೆಗೂ ಒಂದು ದೂರದಿಂದ ಲೈಟ್ ತೋರುತ್ತದೆ. ಇದನ್ನು ತುಂಬಾ ಖುಷಿಗೊಂಡ ತೀಯೋ ಏಲಳ ಬಳಿ ಒಂದು ಮನೆ ಸಿಕ್ಕಿದೆ ಎಂದು ಹೇಳುತ್ತಿರುವಾಗ ಆ ಮನೆ ನೋಡಿ ಇಬ್ಬರಿಗೂ ಇನ್ನೂ ತುಂಬಾ ಭಯ ಪಡುವಂತಾಗುತ್ತದೆ. ಏಕೆಂದರೆ ಅವರು ಯಾವ ಮನೆಯಿಂದ ಹೊರಟಿದ್ದಾರೋ ಆ ಮನೆಯೇ ಅದಾಗಿರುತ್ತದೆ. ತುಂಬಾ ಹೆದರಿಕೆ ಇದ್ದರೂ ಚಳಿಯಿಂದ ತಪ್ಪಿಸಿಕೊಳ್ಳಲು ಪುನಃ ಆ ಮನೆಯ ಒಳಗಡೆ ಬಂದು ಬಿಡುತ್ತಾರೆ. ಇಬ್ಬರು ಒಟ್ಟಿಗೆ ಮಲಗುತ್ತಾರೆ. ಆ ಸಮಯದಲ್ಲಿ ಯಾರೋ ಅವರ ಫೋಟೋವನ್ನು ತೆಗೆದ ಹಾಗೆ ತೀಯೋಗೆ ಅನಿಸುತ್ತದೆ. ಇದರಿಂದ ಎಚ್ಚೆತ್ತುಕೊಳ್ಳುತ್ತಾನೆ. ಬಾತ್ರೂಮ್ ನಲ್ಲಿ ಏನು ಸದ್ದು ಕೇಳಿದ ಹಾಗೆ ಅನಿಸುತ್ತದೆ. ಹಾಗಾಗಿ ಅವನು ಅದರ ಒಳಗೆ ಹೋಗುತ್ತಿದ್ದಂತೆ ಬಾಗಿಲು ಒಮ್ಮೆಲೆ ಮುಚ್ಚುತ್ತದೆ. ಹಾಗಾಗಿ ಆ ಬಾಗಿಲನ್ನು ಗುದ್ದಿ ಹೊರಗೆ ಬರಲು ನೋಡಿದಾಗ ಪುನಃ ಅವನು ಕತ್ತಲೆ ಕೋಣೆ ಇರುವ ಸ್ಥಳಕ್ಕೆ ಹೋಗುತ್ತಾನೆ. ಆ ಕೋಣೆಯ ಒಳಗೆ ಒಂದು ಬಾರ್ ಟಬ್ ನಲ್ಲಿ ನೀರು ತುಂಬಿ ಹೊರಗಡೆ ಬೀಳುತ್ತಿರುತ್ತದೆ. ಇದನ್ನು ನೋಡುತ್ತಿರುವಾಗ ಹಿಂದೆಯಿಂದ ಒಂದು ಹೆಂಗಸು ಬಂದು ಅವನನ್ನು ಹೊಡೆಯುತ್ತಿದ್ದಂತೆ ಅಲ್ಲಿಂದ ಮಾಯವಾಗುತ್ತಾಳೆ. ತೀಯೋ ಅಲ್ಲಿಂದ ತಪ್ಪಿಸಿಕೊಂಡು ಹೇಗೋ ಒಂದು ರೂಮಿಗೆ ಬರುತ್ತಾನೆ. ಅಲ್ಲಿ ಅವನಿಗೆ ಆಶ್ಚರ್ಯ ಕಾದಿರುತ್ತದೆ. ಅದೇನೆಂದರೆ ಪ್ರಾರಂಭದಲ್ಲಿ ಮನೆಗೆ ಬರುವ ತೀಯೋ, ಸುಜಾನಾ ಮತ್ತು ಏಲನನ್ನು ನೋಡುತ್ತಾನೆ. ಅವರು ಮನೆಯ ಒಳಗೆ ಬಂದು ಏನೆಲ್ಲ ಮಾತನಾಡಿರುತ್ತಾರೆ ಅವೆಲ್ಲವೂ ತೀಯೋಗೆ ಆಶ್ಚರ್ಯವೆನಿಸುತ್ತದೆ. ಆ ಸಮಯದಲ್ಲಿ ಏಲಳ ನೆನಪಾಗುತ್ತದೆ. ಏಲನನ್ನು ಹುಡುಕುತ್ತಾ ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಆದರೆ ಎಷ್ಟು ಮೆಟ್ಟಿಲುಗಳನ್ನು ಏರಿದರೂ ಮುಂದಕ್ಕೆ ತಲುಪಲು ಆಗುವುದಿಲ್ಲ. ಕೊನೆಗೂ ಆ ಕತ್ತಲೆ ಕೋಣೆ ಇರುವ ಸ್ಥಳಕ್ಕೆ ಮತ್ತೆ ತಲುಪುತ್ತಾನೆ. ಅಲ್ಲಿ ಮನೆಯ ಮಾಲೀಕನಾದ ಸ್ಟೆಟ್ಲರ್ ನಿಂತಿರುತ್ತಾನೆ. ತೀಯೋ ಕೋಪಗೊಂಡು ಸ್ಟೆಟ್ಲರ್ಗೆ ಹೊಡೆಯುತ್ತಾ, ನೀನು ಏಕೆ ನಮ್ಮನ್ನು ಹಿಂಸಿಸುತ್ತಿದ್ದೀಯ, ನಮ್ಮಿಂದ ನಿನಗೆ ಏನಾಗಬೇಕು ಎಂದು ಕೇಳುತ್ತಾನೆ. ಸ್ಟೆಟ್ಲರ್ ಹೇಳುತ್ತಾನೆ, ಖಂಡಿತವಾಗಿ ನೀನು ಏನು ತಪ್ಪನ್ನು ಮಾಡಿದ್ದೀಯ, ಹಾಗಾಗಿ ಈ ಮನೆಯನ್ನು ಹುಡುಕಿಕೊಂಡು ಬಂದಿದ್ದೀಯ. ನೀನು ಪಾಪವನ್ನು ಒಪ್ಪಿಕೊಂಡರೆ ಮಾತ್ರ ಇಲ್ಲಿಂದ ಪಾರಾಗಲು ಸಾಧ್ಯ ಎನ್ನುತ್ತಾನೆ. ಇದನ್ನು ತಿಳಿದ ತೀಯೋ ಈ ಮನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅರಿವಾಗುತ್ತದೆ. ಏಲನನ್ನು ತಬ್ಬಿಕೊಂಡು ಬೆಳಿಗ್ಗೆಯವರೆಗೆ ಕಾಯುತ್ತಾನೆ. ಬೆಳಿಗ್ಗೆ ಆಗುತ್ತಿದ್ದಂತೆ ತೀಯೋ ಹೇಳಿದಂತೆ ಸುಜಾನಾ ಒಂದು ದಿನ ಬೇರೆ ಕಡೆ ಇದ್ದು ಮರಳಿ ಬರುತ್ತಾಳೆ. ತೀಯೋ ಏಲನನ್ನು ಕಾರಿನಲ್ಲಿ ಕೂರಿಸಿ ನಾನು ಬೇಗ ಬರುತ್ತೇನೆ ಎಂದು ಹೇಳಿ ಸುಜಾನಾ ಹತ್ತಿರ ಬರುತ್ತಾನೆ. ಬಂದು ನಡೆದ ಎಲ್ಲ ಸತ್ಯವನ್ನು ಹೇಳುತ್ತಾನೆ. ಅದೇನೆಂದರೆ, ನನ್ನ ಮೊದಲನೇ ಹೆಂಡತಿ ಎಂದರೆ ನನಗೆ ಇಷ್ಟವಿರಲಿಲ್ಲ. ಅವಳು ಒಮ್ಮೆ ತುಂಬಾ ಡ್ರಿಂಕ್ಸ್ ಮಾಡಿ ನಶೆಯಲ್ಲಿ ಬಾರ್ ಟಬ್ ನ ಒಳಗೆ ಮುಳುಗಿ ಹೋಗಿರುತ್ತಾಳೆ. ಆದರೆ ಅದನ್ನು ನಾನು ನೋಡಿದರೂ ಅವಳನ್ನು ರಕ್ಷಿಸಲು ಮುಂದಾಗಲಿಲ್ಲ. ಹಾಗಾಗಿ ಅವಳು ಸಾವನ್ನಪ್ಪುತ್ತಾಳೆ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ಮುಂದೆ ನಿಮ್ಮೊಡನೆ ಇರಲು ನನಗೆ ಸರಿ ಎಣಿಸುವುದಿಲ್ಲ. ಆದ್ದರಿಂದ ನಾನು ಈ ಮನೆಯಲ್ಲೇ ಇರುತ್ತೇನೆ ಎಂದು ಅವರನ್ನು ಕಾರಿನಲ್ಲಿ ಮನೆಗೆ ಕಳುಹಿಸುತ್ತಾನೆ. ನಂತರ ಆ ಮನೆಯಲ್ಲಿ ತುಂಬಾ ಫೋಟೋಗಳನ್ನು ಗೋಡೆಯಲ್ಲಿ ಅಂಟಿಸಿರುವುದನ್ನು ತೋರಿಸುತ್ತಾರೆ. ಆ ಫೋಟೋದಲ್ಲಿರುವವರು ಬೇರೆ ಯಾರು ಅಲ್ಲ, ಈ ಮನೆಯನ್ನು ಬಾಡಿಗೆಗೆ ಖರೀದಿಸಿ ವಾಸಿಸಲು ಬಂದವರು. ಆದರೆ ಆ ಮನೆಯೇ ಅವರನ್ನೆಲ್ಲ ಬೇಟೆಯಾಡಿರುತ್ತದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತದೆ. ವಿಷಯವೇನೆಂದರೆ, ಈ ಮನೆಯು ಯಾರೆಲ್ಲ ತಪ್ಪು ಮಾಡಿರುತ್ತಾರೋ ಅವರನ್ನು ಈ ಮನೆಯು ಆಯ್ಕೆ ಮಾಡುತ್ತದೆ ಮತ್ತು ಅವರನ್ನು ಆ ಮನೆಗೆ ಬರುವಂತೆ ಮಾಡುತ್ತದೆ. ಹಾಗೆ ಅವರಿಗೆ ಶಿಕ್ಷೆಯನ್ನು ನೀಡುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.